ಕೇಳೋರೆಲ್ರಿಗೂ ನನ್ನ ನಮಸ್ಕಾರ, ನೋಡೋರೆಲ್ರಿಗೂ ಎಕ್ಸ್ಟ್ರಾ ನಮಸ್ಕಾರ. ಏನಪ್ಪ ಇವರು ಪ್ರಾರಂಭದಲ್ಲೇ ಪುಸಿ ಹೊಡಿತಿದ್ದಾರೆ ಅಂತ ಅನ್ಕೊಂಡ್ರ? ಹಾಗೇನಾದರೂ ಅನಿಸಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಈ ಸಿನಿಮಾ ನೋಡೋಕ್ಕೂ ಮುಂಚೆ ನಿಮಗೆಲ್ಲ ಮತ್ತೊಂದು ಕಥೆ ಹೇಳ್ತೀನಿ. ನಾವು ಬಸ್ ಸ್ಟಾಪಲ್ಲಿ ನಿಂತಾಗ ಕಾಣೋ ಅನೇಕ ಸೂರಿಲ್ದೇ ಇರೋ ಎಷ್ಟೋ ಜನರಲ್ಲಿ ಅನಾಥರು ಅಂತ ಕರಿತೀವಿ. ಯಾಕಂಗೆ ಕರಿತೀವಿ ಗೊತ್ತಾ? ಅಷ್ಟಕ್ಕೂ ಅನಾಥರಿಗೂ ಅಮಾಯಕರಿಗೂ ಇರೋ ವ್ಯತ್ಯಾಸ ಏನು ಅದನ್ನ ಮುಂದೆ ತೋರಿಸ್ತೀವಿ. ಒಂದು ಜರ್ನಿ ನೋಡ್ಕೊಂಡು ಬನ್ನಿ. ಅಣ್ಣ, ಕೆಲಸ ಎಲ್ಲ ಮುಗೀತು. ಮುಗಿತಾ ಶಿವು? ಇದು ತಗೋ ಶಿವು. ಸರಿ ಅಣ್ಣ, ನಾನು ಬರ್ತೀನಿ. ಸರಿ ಕಣಪ್ಪ. ಬರ್ತೀನಣ್ಣ. ಹುಷಾರು. ಅಣ್ಣ ಅಣ್ಣ, ಏನಪ್ಪ ಶಿವು? ಎಲ್ಗೋಗಿದ್ರಣ್ಣ? ಎಷ್ಟು ದಿನ? ಊರಿಗೋಗಿದ್ವೋ? ಸರಿ ಅಣ್ಣ, ನಂಗೊಂದು 10 ಬಂದ್ಕೊಡಿ. ಇದು ತಗೊಳ್ಳಿ ಅಣ್ಣ. ಬರ್ತೀನಣ್ಣ. ಆಯ್ತು ಶಿವು. ನಿಧಾನ ಕಣ್ರೋ, ನಿಧಾನ. ಎಲ್ರಿಗೂ ತಂದಿದ್ದೀನಿ. ನೀನ್ ತಗೊಳ್ಳೋ, ನೀನ್ ತಗೊಳ್ಳೋ, ನೀನ್ ತಗೊಳ್ಳೋ. ಲೋ ನಿಧಾನ ಕಣ್ರೋ, ಎಲ್ರಿಗೂ ತಂದಿದ್ದೀನಿ. ತಗೊಳ್ಳೋ, ತಗೊಳ್ಳೋ. ಅಮ್ಮ, ನಾನು ಹೋಗ್ಬರ್ತೀನಿ. ಸರಿ ಕಣೋ ಶಿವು, ಹುಷಾರು. ಸರಿ ಅಮ್ಮ. ಎಲ್ಲೋ ಶಿವು ಕಾಲ್ ಮಾಡಿದ್ನಾ ನಿನಗೆ? ಇಲ್ಲ, ಕಾಲ್ ಮಾಡೋ ಅವನಿಗೆ.
ಟೈಮ್ ಸಾಲದಂತ ಅವನಿಗೆ ಕಾಲ್ ಮಾಡ್ದ, ಬೇಗ ಮಾಡು. ಇರು, ಇವಾಗ ನಾನು ಕಾಲ್ ಮಾಡ್ತೀನಿ. ಬಂದ ನೋಡು. ಏನ್ ಶಿವು ಇಷ್ಟು ಲೇಟು? ಲೈಟಲ್ಲಿ ಬರೋದಿಕ್ಕೂ ಇಷ್ಟು ಲೇಟಾ? ಸಾರಿ ಮಗ. ನೀನ್ ಮಾತಾಡ್ತಾ ಇದೀಯಾ? ಇವನ್ಯಾಕೋ ಸುಮ್ಮನಿದ್ದಾನೆ, ಏನು ಮಾತಾಡ್ತಾನೆ ಇಲ್ಲ. ಲೋ ಮುಟ್ಟಾಳ, ಫಸ್ಟ್ ಮೊಬೈಲ್ ನೋಡು. ಮೊಬೈಲಾ? ನೋಡು ನೋಡು. ಆವಾ ಏನೋ ಎಷ್ಟೊಂದು ಮೆಸೇಜು, ಎಷ್ಟೊಂದು ಕಾಲು, ಎಷ್ಟು ಮಾಡಿದಾನೆ ಗೊತ್ತೇನೋ? ನೋಡಿಲಿ. ತೂ ನಿನ್ನ ಬರೀ ಟೈಮ್ ಆಯ್ತು. ಟೈಮ್ ಆಯ್ತಾ? ಏ ಸಿದ್ದು, ಈ ನನ್ನ ಮಗ ಅದಕ್ಕೆ ನಾ ಕೋಪ ಮಾಡ್ಕೊಂಡಿರೋದು. ಅವನಪ್ಪ ಅದಕ್ಕೆ. ಈ ನನ್ನ ಮಗ ಕಾಲ್ ಮಾಡಿದಾಗ ನಾನು ರಿಸೀವ್ ಮಾಡದೇ ಇರೋದು ಕಾಮನ್ ತಾನೇ? ಶಿವು, ಹಾ, ಇವತ್ತು ಶಂಕರು ನೋಟ್ಸ್ ನೋಡ್ತೀನಿ ಅಂದ. ಶಂಕ್ರು ನೋಟ್ಸ್ ನೋಡ್ತಾನಂತ. ನನ್ನ ಮಕ್ಳು ಅಯ್ಯೋ ನಿನ್ನ ಬಾ. ಸರಿ ಏಯ್ ನಾನ್ class ಬಾರೋ, ಹೋಗ್ತೀನಿ. ಏಯ್ ಎಲ್ಲೋ ಏ, ಬಾರೋ, ಬಾ, ಏನು ಬಿಡ್ರೋ. ಕ್ಲಾಸ್ಗೆ. ಬರ. ಏಯ್ ನಿಲ್ಸು ನಿಲ್ಸು ನಿಲ್ಸು, ಒಂದ್ 5 ನಿಮಿಷ ಬಂದೆ. ಕೋತಿ ಎಲ್ಗ ಹೋಗ್ತಿದ್ದವನು? ಗುರೂಜಿ ಎದ್ದೇಳ ಗುರುಜಿ. ಎದ್ದೇಳು ಮಗನೇ. ಗುರುಜಿ ಗುರುಜಿ, ನನಗೆ ಸ್ಟಡಿನೇ ಮಾಡೋಕ್ಕಾಗ್ತಿಲ್ಲ ಗುರುಜಿ. ಪ್ಲೀಸ್ ಗುರುಜಿ, ಏನಾದರೂ ಸಜೆಷನ್ ಕೊಡಿ ಪ್ಲೀಸ್ ಗುರುಜಿ. ನಿಂದನ್ನ ನನ್ನ ಕೈಲಿಡು. ಹಾ, ಕೈನಾ? ಹ್ಮ್, ಈ ನನ್ನ ಮಗ ನನಗೆ ಅಂಡ್ಕೈ ಕೊಡ್ತಾನಲ್ಲ. ಅಯ್ಯಪ್ಪ, ಲೋ ಎತ್ತೋ ಗಾಡಿ. ಇವನ್ ಗುರುಜಿ ಅಲ್ಲ, ಜೀನ್ಸ್ ಪ್ಯಾಂಟ್ ಗುರುಜಿ. ಮಗ ಬೇಗ ಗಾಡಿ ಹೋಗೋಣ. ನಿನ್ ಗಾಳಿ ಬಿಡಿಸ್ತೀನಿ. ನಾನು ಸಾಯ್ತೀನಿ. ನನ್ನ ಬದುಕಿರೋದಕ್ಕೆ ಅರ್ಹತೆ ಇಲ್ಲ. ನಾನು ಫೇಲ್ ಆಗಿರೋದಕ್ಕೆ ಯಾರು ನಂಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ನಾನು ಸಾಯ್ತೀನಿ. ಇವನು ಗಿರೀಶ್ ಅಲ್ವಾ? ನಾನ್ ಸಾಯ್ತೀನಿ. ಕೆಳಗಿಳಿಯೋ. ಬಿಡೋ ಬಿಡೋ, ನಾನು ಸಾಯ್ತೀನಿ. ಬಿಡೋ ಬಾರೋ, ಬಿಡೋ, ನಾನು ಸಾಯ್ಬೇಕು. ಬಿಡೋ ಬಿಡೋ, ನಾನು ಸಾಯ್ಬೇಕು. ಏನಾಯ್ತು ಹೇಳೋ? ಬಿಡ್ರೋ, ನಾನು ಸಾಯ್ತೀನಿ. ಸಮಾಧಾನವಾಗಿರೋ. ಬಿಡೋ, ಸಮಾಧಾನವಾಗಿರೋ, ಸುಮ್ನಿರೋ. ಇವನ್ಯಾಕಪ್ಪ ಇವಾಗ ಕಾಲ್ ಮಾಡ್ತಾವನೆ? ಅಖಿಲ, ಹಲೋ ಹಲೋ, ಹೇಳು ಅಖಿಲ. ಎಲ್ಲಿದ್ಯಾ ಶಿವು? ಇಲ್ಲೇ ವಿನಯ್ ರೂಮ್ ಅಲ್ಲಿ. ಯಾಕೆ? ಬೇಗ ಬಾರೋ, ಗಿರಿ ಸೂಸೈಡ್ ಮಾಡ್ಕೊಳ್ತಿದ್ದಾನೆ. ಏನ್ ಹೇಳ್ತಾ ಇದೀಯಾ? ಎಲ್ಲಿ? ಸೂರ್ಯ ಕನ್ಸ್ಟ್ರಕ್ಷನ್. ಬೇಗ ಬಾರೋ. ಲೋ, ಆ ಗಿರೀಶ ನನ್ ಮಗ ಸೂಸೈಡ್ ಮಾಡ್ಕೊಳ್ತಿದ್ದಾನಂತೆ. ಗಿರೀಶನ? ಬೇಗ ಹೋಗೋಣ ಬಾಂಡ್ರು. ಬಿಡ್ರೋ, ಬೇಗ ಹೋಗೋಣ. ಸಮಾಧಾನ ಮಾಡ್ಕೊಳ್ಳೋ, ಒಂದ್ ನಿಮಿಷ ನನ್ ಮಾತ್ ಕೇಳೋ. ಇಲ್ಲ ಸುಮ್ನಿರೋ. ನಾನು ಸಾಯ್ಲೇಬೇಕು. ಅವ್ರು ಬಂದ್ರು ನೋಡು, ಸುಮ್ನಿರೋ. ಸಾಯೋ ಅಂತ ನಿನ್ಗೇನಾಗಿದ್ಯೋ? ಬಿಡು. ಹೋಗ್ಲಿ ಬಿಡೋ, ಸುಮ್ನಿರೋ. ಏನು? ನಾನು ಸಾಯ್ಬೇಕು. ಸಾಯು ಅಂತ ನಿನಗೇನಾಗಿದೆಯೋ? ಎಕ್ಸಾಮಲ್ಲಿ ಫೇಲ್ ಆದ ಶಿವು. ನೋಡು ಹೆಂಗ್ ಮಾತಾಡ್ತಿದ್ದಾನೆ ಅಂತ. ಬುದ್ಧಿ ಇದ್ದವನು. ಅದಕ್ಕೆ ಸಾಯೋದ? ಲವ್, ನಿಮ್ಗೇನ್ರ ಗೊತ್ತು ನನ್ನ ಕಷ್ಟ? ನಾನು ಎಕ್ಸಾಮಲ್ಲಿ ಫೇಲ್ ಆಗಿದ್ದೀನಿ ಅಂತ ನಮ್ಮ ಮನೇಲಿ ಯಾರು ರೆಸ್ಪೆಕ್ಟೇ ಕೊಡ್ತಾ ಇಲ್ಲ ಕಣ್ರು. ಹೊರ್ಗಡೆ ಜನರು ಮುಂದೆ ಓಡಾಡಕ್ಕಾಗ್ತಾ ಇಲ್ಲ. ಸಂಬಂಧಿಕರು ಯಾರು ನನಗೆ ಬೆಲೆ ಕೊಡ್ತಾ ಇಲ್ಲ ಕಣ್ರು. ಅದಕ್ಕೆ ಸಹಾಯ ನಿರ್ಧಾರ ಮಾಡಿದ್ದೀನಿ. ನೀನ್ ಫೇಲ್ ಆಗಿದೆ ಅಂತ ಕೊರಗಿ ಕೂತ್ಕೊಳ್ಳೋ ಬದಲು ಏನಾದ್ರೂ ಸಾಧನೆ ಮಾಡಿ ತೋರಿಸ್ಬೋದಲ್ಲೋ. ಮುಖೇಶ್ ಅಂಬಾನಿ, ಸಚಿನ್ ತೆಂಡೂಲ್ಕರ್, ಅಮೀರ್ ಖಾನ್ ಅವಷ್ಟೆಲ್ಲ ಓದ್ದೇ ಇದ್ರು ತಮ್ಮ ಜಾಣತನದಿಂದ ಅವರೆಷ್ಟೆಲ್ಲ ಮುಂದೆ ಬಂದಿದ್ದಾರೆ. ಅದೇ ತರ ನಾವ್ ಆಗದೆ ಇರ್ಬೋದು, ಆದ್ರೆ ಅವ್ರು ಕಲಿಸ್ಕೊಟ್ಟ ನಡೆನುಡಿಗಳನ್ನ ಫಾಲೋ ಮಾಡಿ ಆದ್ರೂ ನಾವ್ ಎಲ್ಗೋಗ್ಬೋದು ಕಣೋ. ಪ್ಲೀಸ್ ಕಣೋ, ಇನ್ನೊಂದ್ಸಲ ಈ ತರ ನಿರ್ಧಾರ ಮಾಡ್ಬೇಡ ಕಣೋ. ಪ್ಲೀಸ್ ಕಣೋ ಗಿರೀಶ, ಅರ್ಥ ಮಾಡ್ಕೊಳ್ಳೋ. ಒಂದೇ ಜೀವನ ಇರೋದು ಕಣೋ ನಮ್ದು. ಪ್ರತಿ ಸಲ ಬರ್ಲ ಕಣೋ ಈ ತರ ಲೈಫು. ಅರ್ಥ ಮಾಡ್ಕೊಳ್ಳೋ. ಹೇಳ್ರಿ ನೀವು. ಅವ್ನು ಹೇಳೋದು ಅರ್ಥ ಮಾಡ್ಕೊಳ್ಳೋ. ಸರಿ ಶಿವು, ಪ್ಲೀಸ್ ಅರ್ಥ ನೀನ್ ಮಾಡ್ಕೊ. ಹೇಳೋದು ನಿಜ ಕಣೋ. ನಾನು ಸತ್ಬಿಟ್ರೆ ಒಂದಿನ ಹತ್ತಿ 3ನೇ ದಿನ ಎಲ್ರು ತಮ್ಮ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ ಕಣ್ರು. ಆದ್ರೆ ನಾನು ಬದುಕಿ ಏನಾದ್ರು ಸಾಧಿಸಿದ್ರೆ ಎಲ್ರು ನನ್ನ ನೋಡ್ತಾರೆ ಕಣೋ. ನೋಡ್ತಾರೆ.
ಸರಿ ಕಣ್ರೋ, ನೀವು ಹುಷಾರು. ಓಕೆ ಮಗ, ಹುಷಾರು. ಸರಿ Bye. ಕಣೋ, bye, ಹುಷಾರು. ಬಾಯ್. ಬಾಯ್ ಕಣೋ, ಹುಷಾರು. ಸರಿ ಬನ್ರೋ. ಅಂತೂ ಕಳ್ಸಿದ್ವಿ ಸಿದ್ದು. ಕಳ್ಸಿದ್ವಿ. ಅಲ್ಲ ಕಣೋ, ಈ ತರ ನಿರ್ಧಾರ ಯಾಕಾದ್ರೂ ಮಾಡ್ತಾರೋ. ಒಟ್ನಲ್ಲಿ ಹುಷಾರಾಗಿ ಹೋದ್ರೆ ಸಾಕಪ್ಪ ಬಸ್ಸಲ್ಲಿ. भैया भैया 2 रुपए दो ना. ಕ್ಯಾ ಬೇಟಾ ತೇರಾ ನಾಮ್? मुन्ना ಎಲ್ಲಿರೋದು ನೀನು? वहाँ पे और तुम्हारे माँ बाप? उधर ही वहाँ? मेरे माँ बाप है. वहाँ खाना खाए क्या मुन्ना? नहीं भैया, बहुत भूख लगी है. कुछ खाने के लिए दो ना. रो मत मुन्ना, रो मत. तेरे को खाने के लिए कुछ लेकर आऊंगा मुन्ना. हाँ हाँ भैया. ತಗೊಳ್ಳೋ, ಆ ಹುಡುಗನ್ ತಿನ್ನೋಕೆ ಹಾ, ಏನಾದ್ರು ಸರಿ ಶಿವು. ತಗೊಂಡ್ಬಾರೋ. ಬೇಗ ತಗೊಂಬರೋ. ಏನ್ ಶಿವು ಇದು? ನಮ್ ಜನ ಅವ್ರ ಸುಖಕ್ಕೋಸ್ಕರ ಹೀಗೆ ಮಕ್ಕಳನ್ನ ಮಾಡಿ ಬೀದಿಲ್ ಬಿಡ್ತಾರೆ. ಸಾಕಾಗಲ್ಲ ಅಂತ ಅಂದ್ರು ನಾನಪ್ಪ ಅದೇ ನಾನಮ್ಮ ಅದೇ ಅಂತ ಅನ್ಕೊಂಡು ಜಂಬ ಕುಚ್ಕೋತಾರೆ. ಮುನ್ನಾ? ಶಿವು, ಶಿವು ಆಂಟಿ, ಶಿವು ಇದಾನ? ಶಿವಗ್ ಹುಷಾರಿಲ್ಲಪ್ಪ, ಮೇಲ್ ಮಲ್ಕೊಂಡಿದ್ದಾನೆ. ಸರಿ ಆಂಟಿ. ಸರಿ ಆಂಟಿ. ಮೇಲಿದ್ದಾನೆ, ಹೋಗಿ. ಆಯ್ತು ಆಂಟಿ. ಲೋ ಶಿವು, ಶಿವು ಎದ್ದೇಳೋ. ಯಾರು? ಓ ವಿನಯ್, ಸಿದ್ಧಾರ್ಥ್, ಹ್ಮ್. ಏನ್ರೋ ಇಷ್ಟು ದೂರ? ಏನ್ ಶಿವು, ಹುಷಾರಿಲ್ವಂತೆ ಅಮ್ಮ ಹೇಳಿದ್ರು. ಸ್ವಲ್ಪ ತಲೆನೋವು ಮಗ, ಅದಕ್ಕೆ ಮಲ್ಗಿದ್ದೆ. ಫೋನ್ ಏನಾಗಿದೆ? ಫೋನಾ ಸ್ವಿಚ್ ಆಫ್ ಆಗಿದೆ ಅಂತ ಬರ್ತಾ ಇದೆ. ಸ್ವಿಚ್ ಆಫ್ ಆಗಿರ್ಬೇಕು. ಸ್ವಿಚ್ ಆಫ್ ಆಗಿದೆ. ಹೀಗೇಗಿದೆಯಾ ಶಿವು? ಪರವಾಗಿಲ್ಲ ಮಗ, ಸ್ವಲ್ಪ ಅಷ್ಟೇ ಮಗ, ತಲೆನೋವು. ಟೀ ಕುಡಿಯೋಕೆ ಹೋಗೋಣ, ಬರ್ತೀಯಾ? ಟೀ ಕುಡಿಯಕ್ಕ ಅಮ್ಮನೇ ಮಾಡ್ತಾರಲ್ಲ ಮನೆಯಲ್ಲಿ. ಹಾಗೆ ಒಂಚೂರು ಓಡಾಡ್ಕೊಂಬರೋಣ ಅಂತ. ಸರಿ ಬಾ ಹಾಗಾದ್ರೆ. ಕಾಲೇಜ್ಗೆ ಹೋಗಿದ್ರಾ? ಇಲ್ಲ ಮಗ, ಕಾಲೇಜ್ ಬಂಕ್ ಹಾಕಿದ್ದೆ. ನೀನ್ ಹೋಗಿದ್ದೇನೋ? ಇಲ್ಲ ಕಣ, ಹೋಗಿಲ್ಲ. ನೀನ್ ತಗೊಳ್ಳೋ ಮಗ. ಲೋ ಮಗ, 2 ದಿನ ಆಯ್ತು ಕಣೋ, ದೇವಸ್ಥಾನಕ್ಕೆ ಹೋಗ್ಲಿಲ್ಲ. ಹುಷಾರಿಲ್ಲದೆ ಪಾಪ, ಹೇಗೋಗ್ತೀಯ ಬಿಡು. ಹೌದು ಪಾಪ, ಮಕ್ಕಳನ್ನಾದ್ರೂ ನೋಡಕ್ ಹೋಗ್ಬೇಕಲ್ವೋ. ಯಾರು? ಆ ದೇವಸ್ಥಾನದಲ್ಲಿರೋ ಮಕ್ಳ? ಹೌದು ಕನಸಿದ್ದು. ಶಿವು, ನನ್ಗೊಂದು ವಿಷಯ ಅರ್ಥ ಆಗ್ಲಿಲ್ಲ. ನೀನೇನು ಪೇಪರ್ ಹಾಕಕ್ಕೆ ಹೋಗ್ತೀಯಾ? ನಿನ್ನ ಹತ್ರ ಇರೋ ದುಡ್ಡಿಂದಾನೇ ಆ ಮಕ್ಳಿಗೆ ಏನಾದರೂ ಮಾಡ್ಬೋದಲ್ವಾ? ಒಂದು ವಿಷಯ ಹೇಳ ನಿಮಗೆ, ನಮ್ಮ ತಂದೆ ದುಡ್ಡಿಂದ ಖರ್ಚು ಮಾಡಿ ಅವ್ರಿಗೇನಾದರೂ ಕೊಡಿಸಿದ್ರೆ ಕ್ರೆಡಿಟು ಅವ್ರಿಗೆ ಹೋಗುತ್ತೆ. ಅದೇ ನನ್ನ ಶಕ್ತಿಯಿಂದ ಏನಾದರೂ ಖರ್ಚು ಮಾಡಿ ಕೊಡಿಸಿದ್ರೆ ನನ್ನ ಮನಸ್ಸಿಗೂ ಒಂದು ತೃಪ್ತಿ ಸಿಗುತ್ತೆ. ಓ ಹಂಗೆ. ನೀವು ಬಂದರು ನಾಳೆಯಿಂದ ನನ್ನ ಜೊತೆ ಹೋಗೋಣ. ನಾನು ಎದ್ದೇಳೋದೇ 8 ಗಂಟೆಗೆ, ಅದರಲ್ಲಿ ಈ ಮೂತಿ ಬೇರೆ 5 ಗಂಟೆಗೆ ಎದ್ದು ಬುಕ್ ಮುಂದೆ ಕೂತ್ಕೊಳ್ಳುತ್ತೆ. ಓದ್ಬೇಕು ಕಣ, ಉದ್ಧಾರ ಆಗ್ತೀವಿ. ನೀವು ವೀರಭದ್ರೇಶ್ವರ ದೇವಸ್ಥಾನದಲ್ಲಿರೋ ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ದೀರಾ? ಹೌದಣ್ಣ, ಯಾಕೆ? 2 ಅವರ್ ಹಿಂದ್ಗಡೆ ಒಂದು ಆಕ್ಸಿಡೆಂಟ್ ಆಯ್ತಲ್ಲ. ಯಾರ್ದು ಇರ್ತಾ ಇದೆಯಣ್ಣ? ಯಾರ್ದು? ಇಷ್ಟು ಸಣ್ಣ ಹುಡುಗ ಇದ್ದಾನೆ, ಇಷ್ಟು ಅಲ್ಲ 4 ಮಕ್ಕಳು ಇದ್ರಲ್ಲ. ಅವರೇ. ಬೆಳಗ್ಗೆ ತಾನೇ ಆಕ್ಸಿಡೆಂಟ್ ಆಯ್ತು, ಪಾಪ ಚಿಕ್ಕ ಮಗು. ಈಗ ಆಂಬುಲೆನ್ಸ್ ಅಲ್ಲಿ ಇದೆ, ತಗೊಂಡೋಗಿ 1/2 ಅವರ್ ಆಯ್ತು. ಇಲ್ಲೇ ಇದೆ, ಮಶಾನ ಹತ್ರ ಇದೆ.
ಅಯ್ಯೋ ದೇವ್ರೆ, ಆ ದೇವ್ರು ಇಷ್ಟೊಂದು ಕ್ರೂರಿ ಅಂತ ಗೊತ್ತಿರ್ಲಿಲ್ಲಪ್ಪ. ನಮ್ ಜನ, ನಮ್ ಸಮಾಜ ಸರಿಯಾಗಿದ್ದಿದ್ರೆ ನೀವೆಲ್ಲ ಈ ತರ ಅನಾಥರಾಗ್ತಿರ್ಲಿಲ್ಲಪ್ಪ. ಈಗಿನ ರಾಜಕಾರಣಿಗಳು ತಮ್ಮ ಹೊಟ್ಟೆಪಾಡಿಗೋಸ್ಕರ ನಿಮ್ ಜೀವನನ ಬಟ್ಟೆ ಮಾಡಿ ಹೋಗಿದಾರಪ್ಪ. ಈ ಕಡೆ ಜನ ತಾವಾಯ್ತು, ತಮ್ಮ ಮನೆಯವರಾಯ್ತು ಅಂತ ಹಾಯಾಗಿದ್ದಾರೆ. ಯಾರು ಹೇಗಾದ್ರೂ ಇರ್ಲಿ ನಮಗೇನು ಅಂತಿದ್ದಾರೆ. ನೀವು ಒಳ್ಳೆ ಜೀವನ ಸಾಗಿಸ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ನನಗೆ ತೋಚ್ತಿಲ್ಲ. ನಮ್ಮೂರಲ್ಲಿ ಒಂದು ಅನಾಥಾಶ್ರಮ ಇದ್ದಿದ್ರೆ ಇವೆಲ್ಲ ಆಗ್ತಿರ್ಲಿಲ್ಲ ಕಣೋ. ಶಿವು ಹೌದು ಕಣೋ, ಇವನು ಹೇಳೋದು ನಿಜ. ನಮ್ಮೂರಲ್ಲಿ ಒಂದು ಅನಾಥಾಶ್ರಮ ಆಗ್ಲೇಬೇಕು. ರಾಜಕಾರಣಿಗಳು ಯಾರೇ ಆಗಿರ್ಲಿ ಕಣೋ, ನನಗೆ ಗೊತ್ತಿಲ್ಲ. ನಮ್ಮ ಪಾಟೀಲ್ ಸರ್ ಸಹಾಯ ಮಾಡೇ ಮಾಡ್ತಾರೆ ಕಣೋ. ಸಿದ್ದು ಮಾಡೇ ಮಾಡ್ತಾರೆ. ಹಲೋ ಹಲೋ, ಹೇಳು ಸಿದ್ದು. ಶಿವು, ಇವತ್ತು ನಾನು ಬರೋದಿಕ್ಕಾಗೋದಿಲ್ಲ. ನಾನು ಇಲ್ಲೇ ಇದ್ದು ಮಕ್ಕಳನ್ನೆಲ್ಲ ನೋಡ್ಕೊಂತೀನಿ. ಸರಿ, ನೀನ್ ಬರಕ್ ಆಗಲ್ವಾ? ಇಲ್ಲ ಶಿವು, ವಿನಯ್ಗೂ ಆಗಲ್ವಂತ? ಆಗಲ್ವಂತೆ. ಸರಿ, ನೀವು ಇದ್ದು ಹುಡುಗರನ್ನೆಲ್ಲ ನೋಡ್ಕೊಳ್ಳಿ. ಹಾ ಶಿವು. ನಾನು MLA ಸರ್ ಮನೆಗೆ ಹೋಗಿ ಬರ್ತೀನಿ. ಹುಷಾರು ಕಣ್ರೋ. ಹಾ ಓಕೆ. ಬಾಯ್. ಬಾಯ್. ಅಣ್ಣ, ಒಂಚೂರು MLA ಸರ್ ನೋಡ್ಬೇಕಾಗಿತ್ತು. ಆಗಲ್ಲಪ್ಪ ಅಣ್ಣ ಪ್ಲೀಸ್ ಅಣ್ಣ. ಹಿಂದಕ್ಕೆ ಹೋಗಪ್ಪ, ಆಗಲ್ಲ. ಒಂದ್ಸರಿ ಹೇಳ್ರೆ ಅವ್ರು ಗೊತ್ತಣ್ಣ ನಾನು. ಪ್ಲೀಸ್ ಅಣ್ಣ. ಇಲ್ಲಪ್ಪ, ಇಲ್ಲ ಹೋಗಿ ನೀನು ಹಿಂದಕ್ಕೆ ಹೋಗ. ಆಗಲ್ಲ, ಅವ್ರು ಗೊತ್ತಣ್ಣ ಆಗಲ್ಲಪ್ಪ, ನಾನು. ಹಿಂದಕ್ಕೆ ಹೋಗಿ ನೀನು. ಅಯ್ಯೋ ಅಣ್ಣ, ತೆಗೀರಿ ಅಣ್ಣ ಪ್ಲೀಸ್ ಅಣ್ಣ. ಅವ್ರು ಗೊತ್ತಣ್ಣ, ಕೇಳಿ ಅಣ್ಣ. ಶಿವ್ ಬಂದಿದ್ದೇನಂತ ಹೇಳಿ ಅಣ್ಣ. ಆಗಲ್ಲ, ಪ್ಲೀಸ್ ಅಣ್ಣ. ಹೋಗಿ ನೀನು. ಅಣ್ಣ ಶಿವ್ ಬಂದಿದ್ದೀನಿ ಅಂತ ಹೇಳಿ ಅಣ್ಣ, ಅವ್ರಿಗೆ ಗೊತ್ತಾಗುತ್ತೆ ಅಣ್ಣ. ಹೇಳಿ ಅಣ್ಣ ಅವ್ರಿಗೆ. ಸರ್, ಶಿವ ಬಂದಿದ್ದು. ಏ ಶಿವು, ಬಿಡಪ್ಪ, ಅವ್ನು ನಮ್ಮ ಹುಡ್ಗ. ತೆಗೀರಣ್ಣ. ಏನಪ್ಪ ಸರ್, ನೀವು ಏನ್ ವಿಷಯ? ಮಾತಾಡ್ಬೇಕಾಗಿತ್ತು. ಏನ್ ಶಿವು, ಏನೋ ಅರ್ಜೆಂಟಾಗಿ ಮಾತಾಡ್ಬೇಕಂತಿದ್ದ? ಸರ್, ನಮ್ಮ ಊರಿಗೊಂದು ಆಶ್ರಮ ಮಾಡ್ಕೊಡ್ಬೋದಾ ಸರ್? ಮಾಡ್ಕೊಡೋಣಪ್ಪ, ಏನಾಯ್ತು ಹೇಳು. ಸರ್, ಒಂದು ಚಿಕ್ಕ ಮಗು ಸರ್, ಆ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಕಾರ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋಯ್ತು ಸರ್. ಹೌದಾ? ಅಷ್ಟಕ್ಕೂ ಮಗು ಅನಾಥ ಮಗು ಸರ್. ಯಾಕಪ್ಪ, ನಮ್ಮ ಜಿಲ್ಲೆಯಲ್ಲಿ ಅನಾಥಾಶ್ರಮ ಇಲ್ವಾ? ಇಲ್ಲ ಸರ್. ಹೌದಾ? ರೇ, ಆ DC ಕಾಲಕ್ಕೆ. ಹಲೋ ಸರ್, ಸಾಹೇಬ್ರು ಮಾತಾಡ್ಬೇಕಂತೆ. ರೇ DC, ಅರ್ಜೆಂಟಾಗಿ ಆಫೀಸಿಗೆ ಬನ್ರಿ. ಹಾ ಸರ್. ಸರ್, ಏನ್ ವಿಷಯ? ಯಾಕ್ರಿ, ನಮ್ಮ ಜಿಲ್ಲೆಯಲ್ಲಿ ಅನಾಥಾಶ್ರಮ ಇಲ್ವಾ? ಸರ್, ಒಂದಿದೆ, ಅಲ್ಲಂತ ಸೌಲಭ್ಯಗಳು ಯಾವುದೂ ಇಲ್ಲ. ನಾನು ಸರ್ಕಾರಕ್ಕೆ ಲೆಟರ್ ಬರ್ದಿದ್ದೀನಿ. ಅದ್ರ ಬಗ್ಗೆ ತುಂಬಾ ಕಂಪ್ಲೇಂಟ್ ಬಂದಿದೆ. ಸರ್ಕಾರಕ್ಕೆ ಲೆಟರ್ ಬರ್ದಿದ್ದೀನಿ, ಸದ್ಯದಲ್ಲೇ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ. ಯಾವಾಗ ಮಾಡಿಸ್ತೀರಾ ಅದನ್ನ? ಮಾಡ್ಸೋಣ ಸರ್. ನಿಮ್ ಗಮನಕ್ಕೆ ಬಂದಿಲ್ವಾ? ಬಂದಿದೆ ಸರ್, ಕಂಪ್ಲೇಂಟ್ಗಳು ತುಂಬಾ ಬಂದಿದೆ. ಮಾಡ್ಸೋಣ ಬಿಡಿ ಸರ್. ನೀವೇನ್ ಮಾಡ್ತೀರೇನೋ ನನಗೆ ಗೊತ್ತಿಲ್ಲ. ಆಯ್ತು ಸರ್, ಮಾಡಿಸ್ತೀನಿ. ಆದಷ್ಟು ಬೇಗ ಈ ಕೆಲಸ ಆಗ್ಬೇಕು. ಆಯ್ತು ಸರ್, ನಾನೇ ಮುಂದೆ ನಿಂತು ಮಾಡಿಸ್ತೀನಿ. ಆಯ್ತಾ? ಥ್ಯಾಂಕ್ ಯು ಸರ್. ಸರ್, ದಯವಿಟ್ಟು ಬೇಗ ಮಾಡಿಸಿ ಸರ್. ಆಯ್ತಪ್ಪ, ಆಯ್ತು, ನಾ ಮಾಡಿಸ್ತೀನಿ. ನೋಡಿದ್ರಲ್ಲ, ನಾವು ಅವರನ್ನು ಕರೆಯೋದು ಅನಾಥರು ಅಂತ. ನಂಗೆ ಗೊತ್ತಿಲ್ಲ ಯಾಕೆ ಹಾಗೆ ಕರೀತಾರೆ ಅಂತ. ಆದರೆ ಈ ಕಥೆ ನನಗೆ ಚಿತ್ರವಾಗಿಸೋದ್ರಲ್ಲಿ ಗೊತ್ತಾಯಿತು, ಅವರು ಬರೀ ಅನಾಥರಷ್ಟೇ ಅಲ್ಲ. ತಂದೆಯಿಂದ ಸಿಗಿದ್ರು ಆ ಶಿಸ್ತು, ತಾಯಿಯಿಂದ ಸಿಗಿದ್ರು ಆ ಜೋಗುಳ, ಕೇಳೇ ಇಲ್ಲ ಅನ್ನೋ ಅಜ್ಜಿ ಕಥೆ, ಕೇಳಬೇಕಾಗಿತ್ತು ಅನ್ನೋ ಅಜ್ಜನ ಬೈಗುಳದ ಮಾತು ಇವರಿಗೆ ಕೊಟ್ಟಿದ್ದು ಬರೀ ಒಂದು ಸೂರು. ಆದರೆ ಇಷ್ಟೇ ಅಲ್ಲ ಇವರಿಗೆ ಬೇಕಾಗಿದ್ದು. ಇನ್ನು ಏನೋ ಇದೆ ಅಂದಾಗ ಹುಟ್ಟಿದ್ದು ನನ್ನ ಕತೆ. ಎಷ್ಟೋ ಜನ ತಮ್ಮ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಕ್ಕಳು ಅಂತಾನು ಯೋಚನೆ ಮಾಡದೆ ಬೀದಿಗೆ ಬಿಸಾಕಿ ಹೋಗ್ತಾರೆ. ಇನ್ನೂ ಸ್ವಲ್ಪ ಮಕ್ಕಳ ದುರದೃಷ್ಟ ಹೇಗಿರುತ್ತೆ ಅಂದರೆ, ತಾಯಿ ಹುಟ್ಟುವಾಗಲೇ ಸತ್ತೋದಾಗ ಅವನು ಅನಾಥ ಅನ್ನಿಸ್ಕೋತಾನೆ. ಆದರೆ ಎಷ್ಟು ಜನಕ್ಕೆ ಗೊತ್ತು ಹೇಳಿ ಅವರಿಗೆ ಆ ಪ್ರೀತಿ ಸಿಕ್ಕಿಲ್ಲ ಅಂತ. ನಾವು ಕರುಣೆ ತೋರಿಸಬಹುದು, ಆದರೆ ಅವರ ಜೀವನದಲ್ಲಿರೋ ಕಷ್ಟ ಪಡ್ತಾ ಇರೋ ನೋವು ಬರೀ ಅವರಿಗಷ್ಟೇ ಗೊತ್ತು. ಅವರು ದಾರಿಯಲ್ಲಿ ಸಿಕ್ಕಾಗ ತೋರಿಸೋ ಅನುಕಂಪ ಅಷ್ಟೇ ನಮಗೆ ಗೊತ್ತಿರೋದು. ಬಟ್ ಅವರಿಗೆ ಲೈಫ್ ಲಾಂಗ್ ಆಸರೆ ಆಗೋ ಒಂದು ವಿಷಯ ನಿಮ್ಮನ್ನು ಕೊನೆವರೆಗೂ ನೆನಪಲ್ಲಿರಿಸುತ್ತೆ. ಕಥೆ ಅಂತ ನೆನಪಾದಾಗ ಇಂಥ ಹೊಸ ಯೋಚನೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ.
ಸಮಾಜದಲ್ಲಿ ನಾವು ಇವರನ್ನು ನೋಡೋದು ಬರೀ ಅನಾಥರು ಅಂತ. ಆದರೆ ಪ್ರೀತಿ ಸಿಗದೇ ಇರೋ ಇವರೆಲ್ಲ ಬರೀ ಅನಾಥರಲ್ಲ, ಅವರಲ್ಲೂ ಇರ್ತಾರೆ ಮುಗ್ಧ ಮನಸ್ಸಿನ ಅಮಾಯಕರು.